ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಭೂಗೋಳಶಾಸ್ತ್ರದ ಪಾಠವಾದಂತಹ ಭಾರತದ ವಾಯುಗುಣದ ಬಗ್ಗೆ ನೋಡೋಣ. ಮೊದಲಿಗೆ ನಮ್ಮ ದೇಶ ಯಾವುದು ಅಂತ ನೋಡಿದಾಗ ಗೊತ್ತೇ ಇದೆ, ನಮಗೆಲ್ಲ ತಿಳಿದಿರೋ ವಿಷಯ ಯಾವುದು? ಭಾರತ. ಹಾಗಾದರೆ ನಾವು ಇವತ್ತು ನೋಡುವಂಥದ್ದು ಯಾವುದು? ಭಾರತದ ವಾಯುಗುಣ. ಹಾಗಾದರೆ ವಾಯುಗುಣದಕ್ಕಿಂತ ಮೊದಲಿಗೆ ನಾವು ತಿಳಿದುಕೊಳ್ಬೇಕಾಗಿರೋದು ಹವಾಗುಣ ಅಂದರೆ ಏನು. ನಮ್ಮ ಚಿತ್ರದಲ್ಲೇ ಕಾಣಿಸ್ತಾ ಇದೆ. ಹವಾಗುಣ ಅಂದರೆ ಏನು? ಹವಾಗುಣ ಅಂತಂದರೆ ಒಂದು ಸ್ಥಳದ ಅಲ್ಪಾವಧಿಯ ವಾಯುಗೋಳದ ಪರಿಸ್ಥಿತಿಯನ್ನು ಹವಾಗುಣ ಎನ್ನುವರು. ಅಂದರೆ ಅಲ್ಪಾವಧಿ ಅಂತಂದರೆ ಒಂದು ದಿನದಿರ್ಬೋದು, ಒಂದು ಗಂಟೆದಿರ್ಬೋದು, ಅದಕ್ಕೇನಂತ ಕರಿತೇವೆ? ಅಲ್ಪಾವಧಿ. ಹಾಗಾಗಿ ವಾಯುಗುಣದ ಪರಿಸ್ಥಿತಿಯನ್ನು ನಾವೇನಂತ ಕರಿತೇವೆ? ಹವಾಗುಣ. ಹವಾಗುಣದ ಉದಾಹರಣೆ ಹೇಗಿರ್ತದೆ ಅಂತಂದರೆ, ಮೋಡಯುಕ್ತ ಪ್ರಖರ ಬಿಸಿಲು ಕಂಡುಬರ್ತದೆ, ಹಿತಕರ ವಾಯುಗುಣ ಕಂಡುಬರ್ತದೆ. ಇತ್ತೀಚೆಗೆ ನಾವು ನೋಡ್ತಾ ಇರ್ಬೋದು, ನಮ್ಮ ಪ್ರದೇಶದಲ್ಲಿರುವಂಥ ವಾಯುಗುಣ ನೋಡಿದಾಗ, ಹವಾಗುಣ ನೋಡಿದಾಗ ಯಾವ ರೀತಿ ಅಂದರೆ, ಈಗ ಬಿಸಿಲಿರ್ತದೆ, ನಂತರದಲ್ಲಿ ಮಳೆ ಕಂಡುಬರ್ತದೆ. ಈ ರೀತಿ ಕಂಡುಬರುವಂಥದ್ದೇ ನಾವು ಏನಂತ ಕರಿತೇವೆ? ಹವಾಗುಣ ಅಂತೇಳಿ ಕರಿತೇವೆ. ಹಾಗಾದರೆ ವಾಯುಗುಣ ಅಂದರೆ ಏನು? ಚಿತ್ರ ಕಾಣಿಸ್ತಾ ಇದೆ ನೋಡಿ ನಿಮಗೆ. ವಾಯುಗುಣ ಅಂದರೆ ಏನು ಅಂತೇಳಿ ನೀವು ಯೋಚನೆ ಮಾಡ್ಬೋದು. ಒಂದು ಪ್ರದೇಶದ ದೀರ್ಘಾವಧಿಯ ಹವಾಗುಣದ ಸರಾಸರಿಯನ್ನು ನಾವೇನಂತ ಕರಿತೇವೆ? ವಾಯುಗುಣ ಅಂತ ಕರಿತೇವೆ. ದೀರ್ಘಾವಧಿ ಅಂತಂದರೆ ಒಂದು ದಿನಕ್ಕಿಂತ ಹೆಚ್ಚಿನ ಎಲ್ಲ ತಿಂಗಳು ಇವೆಲ್ಲವನ್ನು ಸರಾಸರಿ ತೆಗೆದುಕೊಂಡು, ಹವಾಗುಣದ ಸರಾಸರಿಯನ್ನು ತೆಗೆದುಕೊಂಡು ನಾವೇನಂತೆ ವಾಯುಗುಣ ಅಂತೇಳಿ ಕರಿತೇವೆ. ಹಾಗಾದರೆ ಉದಾಹರಣೆಗಾಗಿ ನೋಡಿದಾಗ ನಮಗೆ ಸಮಭಾಜಕ ವೃತ್ತದ ವಾಯುಗುಣ ಕಂಡುಬರ್ತದೆ, ಟಂಡ್ರ ವಾಯುಗುಣ, ಮರುಭೂಮಿ ವಾಯುಗುಣ, ಮೆಡಿಟೇರಿಯನ್ ವಾಯುಗುಣ, ಮಾನ್ಸೂನ್ ವಾಯುಗುಣ. ಈ ರೀತಿಯ ವಾಯುಗುಣ ನಮ್ಮ ಭಾರತದಲ್ಲಿ ಕಂಡುಬರುವುದು. ಹಾಗಾದರೆ ಭಾರತದಲ್ಲಿ ಯಾವ ಮಾದರಿಯ ವಾಯುಗುಣ? ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ಮಾದರಿ ವಾಯುಗುಣ ಇದೆ? ಭಾರತದಲ್ಲಿ ಇರೋದು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವಿದೆ. ಏಕೆಂದರೆ ನಮ್ಮ ದೇಶದ ಹೆಚ್ಚು ಭಾಗ ಏನಿದೆ? ಉಷ್ಣವಲಯದಲ್ಲಿದೆ. ಮತ್ತು ವಾಯುಗುಣ ಏನಾಗಿದೆ? ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೆ ಸಹ ಏನಾಗಿದೆ? ಒಳಪಟ್ಟಿದೆ. ಹಾಗಾದರೆ ಮಾನ್ಸೂನ್ ಅಂತಂದರೆ ಏನು ಅಂತ ನೋಡಿದಾಗ, ಮಾನ್ಸೂನ್ ಎಂಬ ಶಬ್ದ ಮೌಸಿಮ್ ಎಂಬ ಅರೇಬಿಕ್ ಶಬ್ದದಿಂದ ಬಂದಿದ್ದು. ಮೌಸಿಮ್ ಎಂದರೆ ಋತುಮಾನ ಎಂದು ಅರ್ಥವನ್ನು ನೀಡ್ತದೆ. ಹಾಗಾದರೆ ನಮ್ಮ ಈ ವಾಯುಗುಣದ ಮೇಲೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರ್ತವೆ ಅಂತಂದರೆ, ಸ್ಥಾನ, ಜಲರಾಶಿಗಳು, ಮೇಲ್ಮೈ ಲಕ್ಷಣ, ಮಾನ್ಸೂನ್ ಮಾರುತಗಳು. ಈ 4 ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಇದು ಇಂಪಾರ್ಟೆಂಟು, 2 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ ಸಹ ಹೌದು. ಇವೆಲ್ಲರ ಪರಿಣಾಮವಾಗಿ ದೇಶದ ವಾಯುಗುಣವು ಪ್ರದೇಶದಿಂದ ಪ್ರದೇಶಕ್ಕೆ ಹಾಗೂ ಕಾಲದಿಂದ ಕಾಲಕ್ಕೆ ಏನಾಗ್ತಾ ಇರ್ತದೆ? ಬದಲಾವಣೆಯನ್ನು ಹೊಂದ್ತಾ ಇರ್ತದೆ. ಹಾಗಾದರೆ ನಾವು ನೋಡಿದಾಗ ನಮ್ಮ ಭಾರತ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶವನ್ನು ನೋಡಿದಾಗ ಸ್ಥಾನ ಹೇಗೆ ಪ್ರಭಾವ ಬೀರ್ತದೆ? ನಮ್ಮ ಭಾರತ ಜಗತ್ತಿನಲ್ಲಿ ಎಲ್ಲಿ ಬರ್ತದೆ, ಯಾವ ಸ್ಥಾನದಲ್ಲಿ ಬರ್ತದೆ? ನಾವು ಗ್ಲೋಬ್ ಕಾಣಿಸ್ತಾ ಇದೆಯಲ್ಲ ವಿಜ್ಞಾನಶೀಲಿ, ಎಲ್ಲಿ ಬರ್ತದೆ ಅನ್ನುವಂಥ ಸ್ಥಾನವೇ ಏನು ಸೂಚಿಸ್ತದೆ. ಜಲರಾಶಿ ಅಂದರೆ ನಮ್ಮ ಸಮುದ್ರ, ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹೀಗೆ ಸಮುದ್ರಗಳನ್ನೇನು ಹಿಂದೂ ಮಹಾಸಾಗರ, ಹೀಗೆ ಸಮುದ್ರಗಳನ್ನು ಹೊಂದಿರ್ತದೆ. ಈ ಮೇಲ್ಮೈ ಲಕ್ಷಣವನ್ನು ನೋಡಿದಾಗ ಉತ್ತರದ ಪರ್ವತಗಳು, ದಕ್ಷಿಣ ಪ್ರಸ್ಥಭೂಮಿ, ಪರ್ಯಾಯ ಪ್ರಸ್ಥಭೂಮಿ, ಈ ಮೇಲ್ಮೈ ಲಕ್ಷಣಗಳಿಗೆ ಅನುಗುಣ ಮತ್ತು ಮಾರುತಗಳು, ಗಾಳಿ ಯಾವ ರೀತಿಯಲ್ಲಿ ಬೀಸ್ತದೆ ಅನ್ನೋದು ಸಹ ಏನಾಗುತ್ತೆ? ವಾಯುಗುಣದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾದರೆ ವಾಯುಗುಣದಲ್ಲಿ ಏನಿರ್ತದೆ ಅಂತಂದರೆ ಋತು ಕಾಲಗಳು ಸಹ ಕಂಡುಬರ್ತಾ ಇದೆ. ಹಾಗಾದರೆ ಭಾರತ ವಾಯುಗುಣದಲ್ಲಿ ಏನಿದೆ? ಋತು ಕಾಲಗಳಿವೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ಭಾರತದಲ್ಲಿ ಒಂದು ವರ್ಷದ ವಾಯುಗುಣವನ್ನು ನಾವು ಏನಂತ ಮಾಡ್ತೇವೆ ಅಂತಂದರೆ 4 ಋತು ಕಾಲಗಳಾಗಿ ವಿಂಗಡಿಸ್ತೇವೆ. ಅವು ಯಾವ್ಯಾವುದು ಅಂತಲೇ ಈ ಚಿತ್ರ ನೋಡಿ ಹೇಳ್ಬೋದು ನಾವು. ಹಾಗಾದರೆ ಮೊದಲನೇದು ಯಾವುದು? ಚಳಿಗಾಲ. ಚಳಿಗಾಲ ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗೆ ಕಂಡುಬರ್ತದೆ. ಬೇಸಿಗೆ ಕಾಲ ಮಾರ್ಚ್ನಿಂದ ಮೇ ತಿಂಗಳವರೆಗೆ ಕಂಡುಬರುವಂಥದ್ದು. ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್ವರೆಗೆ. ನೆಕ್ಸ್ಟ್ 4ನೇದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಅಂದರೆ ಮಳೆ ಮುಗಿದು ಹೋದಾಗ ಆಗೋದು. ಸೆಪ್ಟೆಂಬರ್ ಮಧ್ಯ, ನವಂಬರ್ ತಿಂಗಳಲ್ಲಿ ಕಂಡುಬರುವಂಥದ್ದು. ಹಾಗಾದ್ರೆ ನಾವೀಗ ಮೊದಲನೇದಾಗಿ ಒಂದೊಂದೇ ಋತುಕಾಲಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಚಳಿಗಾಲ. ಈ ಋತುಕಾಲದಲ್ಲಿ ಸೂರ್ಯನ ಲಂಬ ಕಿರಣಗಳು ದಕ್ಷಿಣ ಗೋಳಾರ್ಧದಲ್ಲಿ ಪ್ರಕಾಶಿಸ್ತದೆ. ಭಾರತದಲ್ಲಿ ಹಾಗಾಗಿ ಏನಾಗ್ತದೆ?
ಓರೆ ಕಿರಣಗಳಿರುತ್ತವೆ. ಹೀಗಾಗಿ ಭಾರತದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ, ಹಾಗಾಗಿ ಆಕಾಶ ಸಹ ಏನಾಗಿರ್ತದೆ, ಮೋಡರಹಿತವಾಗಿರ್ತದೆ. ದೇಶದ ಉತ್ತರದಲ್ಲಿ ತಂಪಾದ ಮತ್ತು ದಕ್ಷಿಣದಲ್ಲಿ ಬೆಚ್ಚನೆಯ ಪರಿಸ್ಥಿತಿ ಕಂಡುಬರ್ತದೆ. ಜನವರಿ ತಿಂಗಳು ಭಾರತದಲ್ಲಿ ಏನಿರ್ತದೆ ಅಂತಂದರೆ ಅತಿ ಶೀತ ಇರುವ ತಿಂಗಳು ಅಂತಲೇ ಕರಿತೇವೆ. ಕಾಶ್ಮೀರ್, ಹಿಮಾಚಲ ಪ್ರದೇಶ್ ಪರ್ವತಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ಏನಾಗ್ತಾ ಇದೆ, ಕಂಡುಬರ್ತದೆ. ನಮ್ಮಲ್ಲಿ ಕಾರ್ಗಿಲ್ ಸಮೀಪದಲ್ಲಿ ನೋಡಿದಾಗ ಡ್ರಾಸಾ ಎಂಬಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗ್ತದೆ. ಯಾವುದು ನೋಡಿ, ಸರಿ ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ ಎಲ್ಲಿ ಕಾರ್ಗಿಲ್ ಸಮೀಪದಲ್ಲಿರುವಂತಹ ಡ್ರಾಸಾ ಎಂಬಲ್ಲಿ ಏನಾಗಿರ್ತದೆ, ಅತಿ ಕಡಿಮೆ ಉಷ್ಣಾಂಶ, ಅಂದರೆ ಉಷ್ಣಾಂಶ ಎಷ್ಟು, -4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗ್ತದೆ. ಅಂದರೆ -60 ಡಿಗ್ರಿ ಸೆಂಟಿಗ್ರೇಡ್ಗಿಂತಲೂ ಕಡಿಮೆ ಏನಾಗಿರ್ತದೆ, ಕಂಡುಬರ್ತದೆ. ಹಾಗಾಗಿ ಇಲ್ಲಿ ಏನಾಗಿರ್ತದೆ ಅಂತಂದರೆ ಇಬ್ಬನಿ ಮತ್ತು ಕಾವಳಗಳು ಸರ್ವೇ ಸಾಮಾನ್ಯವಾಗಿರ್ತದೆ. ಕಾವಳ ಅಂತಂತಂದರೆ ಇಬ್ಬನಿ ಹಿಮದ ಕಾಳುಗಳ ರೂಪದಲ್ಲಿ ಬೀಳುವಂಥದ್ದು. ಈ ಪರ್ವತ ಭಾಗಗಳಲ್ಲಿ ಹೆಚ್ಚು ಹಿಮವೃಷ್ಟಿ ಸಹ ಆಗ್ತದೆ. ಭಾರತವು ತನ್ನ ವಾರ್ಷಿಕ ಮಳೆಯಲ್ಲಿ 2% ಭಾಗ ಮಾತ್ರ ಏನಾಗ್ತದೆ, ಈ ಭಾಗದಲ್ಲಿ ಮಳೆ ಸಹ ಉಂಟಾಗ್ತದೆ ಚಳಿಗಾಲದಲ್ಲಿ. ನೆಕ್ಸ್ಟ್ ಎರಡನೇ ನೋಡಲಿಕ್ಕೆ ಹೋದರೆ ಬೇಸಿಗೆ ಕಾಲ. ಈ ಅವಧಿಯಲ್ಲಿ ಸೂರ್ಯನ ಕಿರಣ ಏನಾಗಿರ್ತದೆ, ಗೋಳಾರ್ಧದಲ್ಲಿ, ಉತ್ತರ ಗೋಳಾರ್ಧದಲ್ಲಿ ಬೀಳುತ್ತದೆ. ಹಾಗಾಗಿ ಉಷ್ಣಾಂಶ ಹೆಚ್ಚು, ಹವಾಗುಣವು ಅತಿ ಶಾಖ ಮತ್ತು ಶುಷ್ಕ ವಾತಾವರಣವನ್ನು ಹೊಂದಿರುತ್ತದೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಯಾವುದು, ರಾಜಸ್ಥಾನದ ಗಂಗಾನಗರದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುತ್ತದೆ. ಎಷ್ಟು ಅಂತಂದರೆ 49.4 ಡಿಗ್ರಿ ಸೆಂಟಿಗ್ರೇಡಷ್ಟು ಉಷ್ಣಾಂಶ ದಾಖಲಾಗ್ತದೆ. ಕೆಲವು ಭಾಗಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಬೇಸಿಗೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಹವಾಗುಣ ಅತಿ ಶಾಖ ಮತ್ತು ಶುಷ್ಕ ಸೆಕೆಯಿಂದ ಸಹ ಏನಾಗಿರ್ತದೆ, ಕೂಡಿರ್ತದೆ. ಅದಕ್ಕೆ ಕಾರಣನೇ ಏನು, ಸೂರ್ಯನ ಲಂಬ ಕಿರಣಗಳು ಉತ್ತರ ಗೋಳಾರ್ಧದಲ್ಲಿ ಬೀಳುವುದು. ಹೀಗಾಗಿ ಭಾರತದಲ್ಲಿ ಉಷ್ಣಾಂಶ ಸಹ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ನಮ್ಮ ಭಾರತದಲ್ಲಿ ಏನಾಗಿರ್ತದೆ ಅಂತಂದರೆ ದೇಶದ ಕೆಲವು ಭಾಗಗಳಲ್ಲಿ ಪರಿಸರನ ಮಳೆ ಆಗ್ತದೆ ಬೇಸಿಗೆ ಕಾಲದಲ್ಲಿ. ಅಂದರೆ ಬೇರೆ ಬೇರೆ ಆ ಪರಿಸರನ ಮಳೆ ಅಂತಂದರೆ ಏನಂತಂತಂದರೆ ಉಷ್ಣಾಂಶ ಹೆಚ್ಚಾಗಿರುವ ಸನ್ನಿವೇಶಗಳಲ್ಲಿ ವಾಯು ಬಿಸಿಯಾಗಿ ಮೇಲ್ಮುಖವಾಗಿ ಚಲಿಸುತ್ತಾ ವಿಕಾಸ ಹೊಂದುತ್ತದೆ. ಅನಂತರ ಸಾಕಷ್ಟು ಎತ್ತರವನ್ನು ತಲುಪಿ ತಂಪಾಗಿ ಅದರಲ್ಲಿರುವಂಥ ಜಲಾಂಶ ಏನಾಗ್ತದೆ, ಹನಿಗಳಾಗಿ ವಿಸರ್ಜನೆಗೊಂಡು ಮಳೆ ಬೀಳುವುದಕ್ಕೆ ನಾವೇನಂತ ಕರಿತೇವೆ, ಪರಿಸರನ ಮಳೆ ಅಂತೇಳಿ ಸಹ ಕರಿತೇವೆ. ಹಾಗಾದರೆ ಪರಿಸರನ ಮಳೆಗೆ ನಮ್ಮಲ್ಲಿ ವಿವಿಧ ರಾಜ್ಯಗಳಲ್ಲಿ ಸ್ಥಳೀಯ ಹೆಸರುಗಳಿಂದ ಕರೀತಾರೆ. ಅಂದರೆ ಉತ್ತರ ಪ್ರದೇಶದಲ್ಲಿ ಏನಂತ ಕರೀತಾರೆ ಅಂತಂದರೆ ಆಂದೀಸ್ ಅಂತ ಕರೀತಾರೆ. ನೀವು ಹೊಂದಿಸಿ ಇದನ್ನು. ಉತ್ತರ ಪ್ರದೇಶದಲ್ಲಿ ಏನಂತ ಕರೀತಾರೆ, ಆಂದೀಸ್. ಉತ್ತರ ಪ್ರದೇಶ ಸರಿಯಾಗಿ ನೋಡಿ, ಇದು ಹೊಂದಿಸುವಂಥದ್ದು. ಉತ್ತರ ಪ್ರದೇಶದಲ್ಲಿ ಏನಂತ ಕರೀತಾರೆ, ಆಂದೀಸ್ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ ಅಂತಂತಂದರೆ ಕಾಲ ಬೈಸಾಖಿ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಅದೇ ಕರ್ನಾಟಕದಲ್ಲಿ ಏನಂತ ಕರೀತಾರೆ, ಕರ್ನಾಟಕದಲ್ಲಿ ನಾವು ಕಾಪಿ ಮಳೆ ಅಂಥೇಳಿ ಸಹ, ಕಾಪಿಯ ಹೂ ಮಳೆ ಅಂಥೇಳಿ ಸಹ ಕರಿತೀವಿ. ಕೇರಳದಲ್ಲಿ ಏನಂತ ಕರೀತಾರೆ ಅಂತಂದರೆ ಮಾವಿನ ಹೊಯ್ಲು. ಇದು ನೋಡಿ, ಹೊಂದಿಸುವಂಥದ್ದು ಸರಿಯಾಗಿಲ್ಲ, ಹಿಂದೆ ಮುಂದೆ ಇದೆ. ಹಾಗಾಗಿ ಇದನ್ನು ಹೊಂದಿಸುವಂಥದ್ದನ್ನು ನಾವು ಮಾಡುವಂಥದ್ದು. ಹಾಗಾದರೆ ನಮ್ಮ ಪರಿಸರನ ಮಳೆಗೆ ವಿವಿಧ ರಾಜ್ಯಗಳ ಸ್ಥಳೀಯ ಹೆಸರು ಈಗಷ್ಟೇ ಹೇಳಿದೆ. ಉತ್ತರ ಪ್ರದೇಶ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಏನಂತ ಕರೀತಾರೆ, ಆಂದೀಸ್. ಉತ್ತರ ಪ್ರದೇಶದಲ್ಲಿ ಏನಂತ ಕರೀತಾರೆ, ಆಂದೀಸ್ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ನಂತರ ಕೇರಳದಲ್ಲಿ ಮಾವಿನ ಹೊಯ್ಲು ಅಂತ ಕರೀತಾರೆ. ಯಾಕೆ ಮಾವಿನ ಹೊಯ್ಲು ಅಂತ ಕರೀತಾರೆ ಅಂತಂದರೆ ಬೇಸಿಗೆ ಕಾಲದಲ್ಲಿ ಬೀಳುವ ಮಳೆ ಮಾವಿನ ಬೆಳೆಗೆ ನೆರವಾಗುವುದರಿಂದ ಕೇರಳದಲ್ಲಿ ಏನಂತ ಕರಿತೇವೆ, ಮಾವಿನ ಹೊಯ್ಲು ಅಂತ ಕರೀತಾರೆ. ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ನೆರವಾಗುವುದರಿಂದ ಅದಕ್ಕೆ ಏನಂತ ಕಾಫಿಯ ಹೂ ಮಳೆ ಅಂತೇಳಿ ಸಹ ಕರಿತೇವೆ. ಭಾರತದಲ್ಲಿ ಬೇಸಿಗೆ ಕಾಲದಲ್ಲಿ ವಾರ್ಷಿಕವಾಗಿ ಮಳೆ ಹಂಚಿಕೆ ಎಷ್ಟಿರ್ತದೆ ಅಂದರೆ 10% ಭಾಗ ಏನಾಗ್ತದೆ, ಮಳೆ ನಮ್ಮ ಭಾರತದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಮೂರನೇ ನೋಡೋಣ. ಹವಾಗುಣದಲ್ಲಿ
ಮಳೆಗಾಲ, ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ನೋಡಿ, ಇದಕ್ಕೆ ಮತ್ತೊಂದು ಹೆಸರೇನು? ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ಬೇಸಿಗೆಯ ಅಂತ್ಯಾವಧಿಯಿಂದ ಉಷ್ಣಾಂಶ ಹೆಚ್ಚಾಗಿರುವುದರಿಂದ ಭಾರತದ ಮಧ್ಯಭಾಗದಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣ ಆಗ್ತದೆ. ಹಾಗಾಗಿ ಇದಕ್ಕೆ ಪ್ರತಿಯಾಗಿ ಹಿಂದೂ ಮಹಾಸಾಗರದಲ್ಲಿ ಸಹ ಅಧಿಕ ಒತ್ತಡ ಇರ್ತದೆ. ಆದ್ದರಿಂದ ತೇವಾಂಶಭರಿತ ಮಾರುತಗಳು ನೈಋತ್ಯದಿಂದ ಎಲ್ಲಿಗೆ ಬೀಸ್ತವೆ? ಭಾರತದೆಡೆಗೆ ಬೀಸ್ತದೆ. ಹಾಗಾದರೆ ನೈಋತ್ಯ ಮಾರುತಗಳು ದೇಶದ ವಿವಿಧ ಭಾಗಗಳಿಗೆ ಮಳೆಯನ್ನು ತರ್ತವೆ. ದೇಶದ ವಾರ್ಷಿಕ ಮಳೆ ಹಂಚಿಕೆಯಲ್ಲಿ 75% ಭಾಗ ಋತುವಿನಲ್ಲಿ ಮಾತ್ರ ಏನಾಗ್ತದೆ? ಮಳೆ ಆಗ್ತದೆ. ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ನಾವು ಯಾವ ರೀತಿಯಲ್ಲಿ ವಿಭಾಗ ಮಾಡ್ತೇವೆ ಅಂತಂದರೆ 2 ಶಾಖೆಗಳಾಗಿ ವಿಭಾಗ ಮಾಡ್ತೇವೆ. ಒಂದು ಅರಬ್ಬಿ ಸಮುದ್ರ ಶಾಖೆ, ಮತ್ತೊಂದು ಯಾವುದು? ಬಂಗಾಳ ಕೊಲ್ಲಿಯ ಶಾಖೆ ಅಂತೇಳಿ 2 ಶಾಖೆಗಳನ್ನಾಗಿ ನಾವು ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೊದಲೇದು ಅರಬ್ಬಿ ಸಮುದ್ರ ಶಾಖೆ, ಎರಡನೇದು ಬಂಗಾಳ ಕೊಲ್ಲಿಯ ಶಾಖೆ. ಹಾಗಾದರೆ ಈ ಶಾಖೆಗೆ ಏನು ವ್ಯತ್ಯಾಸ? ಇದು ನೋಡಿ, ವ್ಯತ್ಯಾಸದಲ್ಲೂ ಕೇಳ್ತಾರೆ. ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆಗಿರುವ ವ್ಯತ್ಯಾಸ ಏನು ಅಂತೇಳಿ. ಅರಬ್ಬಿ ಸಮುದ್ರ ಶಾಖೆ ಪಶ್ಚಿಮ ಘಟ್ಟಗಳಿಗೆ ಎದುರಾಗಿ ಬೀಸುತ್ತವೆ ಮತ್ತು ಅವು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಗಳಿಗೆ ಅಧಿಕ ಮಳೆಯನ್ನು ಸುರಿಸ್ತವೆ. ಆದರೆ ಬಂಗಾಳ ಕೊಲ್ಲಿ ಶಾಖೆ ಮೇಘಾಲಯ, ಅಸ್ಸಾಂನ ಬೆಟ್ಟಗಳಿಂದ ತಡೆಯಲ್ಪಡುವುದರಿಂದ ಅಧಿಕ ಮಳೆ ಸಹ ಉಂಟಾಗ್ತದೆ. ಹಾಗಾಗಿ ಮೇಘಾಲಯದ ಮಾಸಿನ್ರಾಮ್ ಎಂಬಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಾಯಿತು? ಮೇಘಾಲಯದ ಮಾಸಿನ್ರಾಮ್. ಮಳೆಯ ಪ್ರಮಾಣವು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಗಳಿಗೆ ಹೋದಂತೆ ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ ಆ ಭಾಗವನ್ನು ನಾವು ಏನಂತ ಕರಿತೇವೆ ಅಂತಂದರೆ ಮಳೆ ನೆರಳಿನ ಪ್ರದೇಶ ಅಂತಲೇ ನಾವು ಕರಿತೇವೆ. ನೆಕ್ಸ್ಟ್ 4ನೇದು ನೋಡೋಣ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶವು ಕಡಿಮೆ ಆಗುವುದರಿಂದ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶ ನಿರ್ಮಾಣಗೊಳ್ಳುವುದು. ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗುವುದು. ಪರಿಣಾಮವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಏನಾಗ್ತದೆ? ಹಿಂದಿರುಗಿ ಹೋಗ್ತದೆ. ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶ ಕಡಿಮೆ ಆಗಿರುವುದರಿಂದ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶ ನಿರ್ಮಾಣಗೊಳ್ಳುತ್ತದೆ. ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗುವುದು. ಪರಿಣಾಮವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಏನಾಗ್ತವೆ? ಹಿಂದಿರುಗುತ್ತವೆ. ಹಾಗಾಗಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದ ಬಗ್ಗೆ ನೋಡಿದ್ವಿ. ಅವು ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುವಂಥದ್ದು. ಹೀಗಾಗಿ ಈ ಅವಧಿಯನ್ನು ನಾವೇನಂತ ಕರಿತೇವೆ? ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೇ ಕರಿತೇವೆ. ಈ ಅವಧಿಯಲ್ಲಿ ದೇಶದ ಒಟ್ಟು ಮಳೆಯ ಹಂಚಿಕೆಯಲ್ಲಿ 13% ಭಾಗ ಮಾತ್ರ ಏನಾಗ್ತದೆ? ಮಳೆಯಾಗ್ತದೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಯಾವ್ಯಾವ ಭಾಗದಲ್ಲಿ ಮಳೆ ಆಗ್ತದೆ ಅಂತ ನೋಡಿದಾಗ ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತು ಒಡಿಸ್ಸಾ ರಾಜ್ಯಗಳ ಕರಾವಳಿ ಭಾಗಗಳಿಗೆ ಮಳೆ ಆಗ್ತದೆ. ನೋಡಿ, ಈಗ ಆಗ್ತಾ ಇರೋದು ನೋಡಿ, ಯಾವುದು? ಆಂಧ್ರ ಪ್ರದೇಶ್ ಭಾಗದಲ್ಲಿ ಏನಾಗ್ತದೆ? ಅತಿ ಹೆಚ್ಚು ಮಳೆ ಆಗ್ತಾ ಇರೋದು ಕಂಡುಬರ್ತಾ ಇದೆ. ಹಾಗಾಗಿ ಈ ಋತುಮಾನ ಕಾಲದಲ್ಲಿ ಆಗಾಗ್ಗೆ ಉಷ್ಣ ವಲಯದ ಆವರ್ತ ಸೈಕ್ಲೋನ್ ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸ್ತದೆ. ನೋಡಿ, ಈಗ ಆಗಿದ್ದು ಬಂಗಾಳ ಕೊಲ್ಲಿಯಲ್ಲಿ ಏನು ಸೈಕ್ಲೋನ್ ಆಗಿದ್ದರಿಂದಲೇ ನಮ್ಗೆ ಮಳೆ ಆಗ್ತಾ ಇರೋದು. ಇದರಿಂದ ಕೆಲವೊಮ್ಮೆ ದೇಶದ ಪೂರ್ವ ತೀರದಲ್ಲಿ ಸಹ ಏನಾಗ್ತಾ ಇದೆ? ಹಾನಿ ಸಹ ಸಂಭವಿಸ್ತಾ ಇದೆ. ಹಾಗಾದರೆ ಮಳೆಯ ಹಂಚಿಕೆ ಯಾವ ರೀತಿಯಲ್ಲಿದೆ ನಮ್ಮ ಭಾರತದಲ್ಲಿ ನೋಡೋಣ. ಮಳೆಯ ಹಂಚಿಕೆ ಮಳೆಯ ಪ್ರಮಾಣವನ್ನು ಆಧರಿಸಿ ಭಾರತದಲ್ಲಿ 3 ಭಾಗಗಳನ್ನಾಗಿ ವಿಂಗಡಿಸ್ಬೋದು. ಒಂದನೇದು ಕಡಿಮೆ ಮಳೆ ಬೀಳುವ ಪ್ರದೇಶ, ಸಾಧಾರಣ ಮಳೆ ಬೀಳುವ ಪ್ರದೇಶ, ಮತ್ತೊಂದು ಅಧಿಕ ಮಳೆಯಾಗುವ ಪ್ರದೇಶ ಅಂತೇಳಿ. ಹಾಗಾದರೆ ಮೊದಲನೇದಾಗಿ ಕಡಿಮೆ ಮಳೆ ಬೀಳುವ ಪ್ರದೇಶ ನೋಡಿ. ಇದು ವರ್ಷದಲ್ಲಿ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಭಾಗಗಳನ್ನು ಒಳಗೊಂಡಿದೆ. ಅಂದರೆ ಕಚ್ನ ಪಶ್ಚಿಮ ಭಾಗ, ರಾಜಸ್ಥಾನದ ಥಾರ್ ಮರುಭೂಮಿ, ಪಶ್ಚಿಮದ ಪಂಜಾಬ್, ಹರಿಯಾಣ, ಗುಜರಾತ್, ಉತ್ತರ ಜಾಸ್ಕರ್ ಶ್ರೇಣಿ, ಪಶ್ಚಿಮ ಘಟ್ಟಗಳನ್ನು ನಾವು ಏನಂತ ಕರಿತೇವೆ ಅಂದರೆ ಮಳೆ ನೆರಳಿನ ಪ್ರದೇಶಗಳು ಅಂತಲೇ ನಾವು ಏನು ಅಂತ ಕರಿತೇವೆ. ಹಾಗಾದರೆ ರಾಜಸ್ಥಾನದ ಜೈಸಲ್ಮಾರ್ನಲ್ಲಿರುವ ರೂಯ್ಲಿ ಅತಿ ಕಡಿಮೆ ಮಳೆ ಪಡೆಯುವಂಥ ಪ್ರದೇಶ.
ನೋಡಿ, ಉಷ್ಣಾಂಶವನ್ನು ನೋಡಿದ್ವಿ, ಈಗ ಅತಿ ಹೆಚ್ಚು ಮಳೆ ಬೀಳೋದನ್ನು ನೋಡಿದ್ವಿ. ಈಗ ಯಾವುದು ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಅಂದರೆ ರಾಜಸ್ಥಾನದ ಜೈಸಲ್ಮಾರ್ನಲ್ಲಿರುವಂಥ ರುಯ್ಲಿ ಅತ್ಯಂತ ಶುಷ್ಕ ಪ್ರದೇಶ ಅಂತಲೇ ನಾವು ಕರಿತೇವೆ. ನಂತರ ಸಾಧಾರಣ ಮಳೆ ಬೀಳುವ ಪ್ರದೇಶ ಅಂದರೆ 50ರಿಂದ 100 ಸೆಂಟಿಮೀಟರ್ ಅಷ್ಟು ಮಳೆಯಾಗುವಂಥದ್ದು. ಇದು ದೀರ್ಘ ವಲಯವಾಗಿದ್ದು ಉತ್ತರ ಪಂಜಾಬ್ನಿಂದ ಕನ್ಯಾಕುಮಾರಿವರೆಗೆ ಏನಾಗಿದೆ, ವಿಸ್ತರಿಸಿದೆ ಅಂತಲೇ ಹೇಳ್ಬೋದು. ಇದು ಉತ್ತರದಲ್ಲಿ ಅಗಲವಾಗಿದೆ, ದಕ್ಷಿಣದ ಕಡೆ ಹೋದಂತೆ ಪಶ್ಚಿಮ ಘಟ್ಟಗಳ ಮತ್ತು ಪೂರ್ವ ಘಟ್ಟಗಳ ನಡುವೆ ಏನಾಗ್ತಾ ಹೋಗಿದೆ, ಕಿರಿದಾಗಿದೆ. ನೆಕ್ಸ್ಟು ಅಧಿಕ ಮಳೆಯಾಗುವ ಪ್ರದೇಶ ಮೂರನೇದು ಅಂದರೆ 100ರಿಂದ 250 ಸೆಂಟಿಮೀಟರ್ನಷ್ಟು ಮಳೆಯಾಗುವುದು. ಇದರಲ್ಲಿ 4 ಪ್ರತ್ಯೇಕ ವಲಯ ಹಂಚಿಕೆಯನ್ನು ನೋಡ್ತೇವೆ. ಪಶ್ಚಿಮ ಘಟ್ಟಗಳ ಕಿರಿದಾದ ವಲಯ ಜಮ್ಮುವಿನಿಂದ ಆರಂಭಗೊಂಡು ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶದ ಉತ್ತರ ಭಾಗ, ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ. ನಂತರ ಮೂರನೇದು ಈಶಾನ್ಯ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಮಾಸಿನ್ರಾಮ್ ಈ ಭಾಗದಲ್ಲಿ ಕಂಡುಬರ್ತದೆ. 4ನೇದು ಪಶ್ಚಿಮ ಸಮುದ್ರ ತೀರ ಪ್ರದೇಶ. ಇವಿಷ್ಟು ಏನು ಭಾರತದಲ್ಲಿ ಮಳೆಯ ಹಂಚಿಕೆ ಯಾವ ರೀತಿಯಲ್ಲಿದೆ ಅಂತ ಅನ್ನೋದು ಏನಾಗ್ತದೆ ತಿಳಿದು ಬರ್ತದೆ. ಧನ್ಯವಾದಗಳು.